ಸೊ ಯಾ ನೈನ್ ಫ್ರಾಗೆ. ಓಕೆ, ಫಸ್ಟ್ ನಮ್ದು ರೂಲ್ ಏನು? ಯಾ ನೈನ್ ಫ್ರಾಗೆ ಬರಿಬೇಕಾದ್ರೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ವೇ ಫ್ರಾಗೆ ಡಬ್ಲ್ಯೂ ಕ್ವಶನ್ಸ್ ಆಗಿಲ್ಲ. ಓಕೆ, ಸೊ ನಾರ್ಮಲ್ ಸೆಂಟೆನ್ಸ್ ಸ್ಟೇಟ್ಮೆಂಟ್. ಹಾ ಮ್ಯಾಮ್ ಅದಾಗೈತ್ರಿ. ರೂಲ್ ಹೇಳಿ. ಸ್ಟೇಟ್ಮೆಂಟ್ ಔಸ್ಜಾಗೆ ಜಾಟ್ಸ್. First subject, ma'am, Zubek. First, we have to read Zubek. In second position, verb in conjugation form. Conjugations form. Okay. Conjugation forms. In third conjugations form. Split ಮಾಡಿ ಹೇಳ್ರಿ. Conjugations form. Conjugation form. ಇಲ್ಲಿ ನೋಡ್ರಿ, ನಾ ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಯು ಗಾ ಸಿಯೋನ್ಸ್ ಫಾರ್ಮ್. Conjugation form. Conjugation form. ನೀವು ಯಾವಾಗ ದೊಡ್ಡದು ವರ್ಡ್ ಇತ್ತು ಅಂದ್ರೆ ವರ್ಡ್ ಸ್ಪ್ಲಿಟ್ ಮಾಡ್ರಿ, ನೀವು ವಿದೌಟ್ ಮಿಸ್ಟೇಕ್ ರೀಡ್ ಮಾಡ್ತೀರಿ, ಪ್ರೊನೌನ್ಸ್ ಮಾಡ್ತೀರಿ. Okay. ಕರೆಕ್ಟ್ ಸ್ಪ್ಲಿಟ್ ಮಾಡಬೇಕು. ಎಲ್ಲಿ ಸ್ಪ್ಲಿಟ್ ಮಾಡಬೇಕು? ನಾ ಪ್ರೊನೌನ್ಸ್ ಮಾಡುವಾಗ ಎಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತೇನೆ ನೋಡ್ಬೇಕು ನೀವು. Conjugations form. Next. Ma'am, in third position, we have to write object. 14 later, subject and object place may change position, but verb remain in same position. Okay. For example, Ish Hais Mahalakshmi. Ish Haise. Sorry, Ish Haise Mahalakshmi. One more example. I spiele cricket. Ish spiele cricket. Sorry. Ish spiele cricket. ಎನಿ ಸೆಂಟೆನ್ಸ್ ಯಾವುದು ಈಸಿ ಇಂದನೂ ಸ್ಟಾರ್ಟ್ ಮಾಡ್ರಿ. ಸಡನ್ ಆಗಿ ಫ್ಲಾಶ್ ಆಗಕತ್ತೆ. ನಾ ಕ್ರಾಂತಿನ ಹೌಸ್ ಒಳಗೆ ವರ್ಕ್ ಮಾಡ್ತೇನೆ. ವರ್ಕ್ ಮಾಡೋದು, ಕೆಲಸ ಮಾಡೋದಕ್ಕೆ ಏನಂತೇಳಿ? Arbeiten. ನಾನು Ich arbeite in Krankenhaus. ಅದ ಒಂದು ಗ್ರಾಮರ್ ಬರ್ತೈತಿ, ಅದನ್ನ ನಾವಿನ್ನೂ ಕಲ್ತಿಲ್ಲ. ಅದಾದ್ಮೇಲೆ ಕಲಿಯೋಣ, ಅದಾದ್ಮೇಲೆ ಕಲ್ತಾಗ ಗೊತ್ತಾಗ್ತೈತಿ ನಮ್ಗೆ. Ich arbeite ins Krankenhaus. ಸೊ ಗೊತ್ತಾಯ್ತ್ರಿ? ಡೌಟ್ ಇದ್ರೊಳಗೆ ಏನಾದ್ರು? ಇಲ್ಲ. ಔಸ್ಜಾಗೆ ಜಾಟ್ಸ್ ನಾರ್ಮಲ್ ಸೆಂಟೆನ್ಸ್. ಓಕೆ, ಈಗ ಯಾ ನೈನ್ ಫ್ರಾಗೆ ಮಾಡತ್ತಿದ್ವಲ್ಲ, ಯಾ ನೈನ್ ಫ್ರಾಗೆ ಆಕ್ಚುಲಿ ಯಾ ನೈನ್ ಫ್ರಾಗೆಕ್ಕಿಂತ ಮೊದಲು ನಾವು ವೇ ಫ್ರಾಗೆ ಮಾಡಬೇಕು. ಇಟ್ಸ್ ಓಕೆ, ಇರ್ಲಿ. ಫಸ್ಟ್ ಯಾ ನೈನ್ ಮಾಡೋಣ, ಆಮೇಲೆ ವೇ ಫ್ರಾಗೆ ಮಾಡೋಣ. ಯಾ ನೈನ್ ಫ್ರಾಗೆ ಅಂದ್ರೆ ಏನು? Yes or no?
Yes or no questions. ಹೌದಾ? Yes or no questions. For example, ಕನ್ನಡದಾಗ ಹೇಳ್ರಿ, ಇಂಗ್ಲಿಷ್ ಒಳಗೆ ಹೇಳ್ರಿ. ಎಸ್ ನೋ ಕ್ವಶನ್ ಅಂದ್ರೆ ಏನು ಅದ್ ನಿಮಗೆ ರಫ್ ಐಡಿಯಾ ಬೇಕು. Do you have any work? Yes, I have. No, I don't have. ಹೌದಾ? Yes. Okay. Do you have any work? Ask to irgendwelche Arbeit? Question mark. So any is any kind of or any. Here you can see. So hast du irgendwelche Arbeit? Answer will be ja, ich habe. 9 ಹೇಳೋದಿತ್ತು ಅಂದ್ರೆ 9, ich habe nicht. Okay. Again. Ma'am, nicht ಅಂದ್ರೆ No, I don't. No, I don't have. I don't. Nicht is not. It depends on the sentence. 9 nicht kind. Negative words use ಮಾಡ್ತೀವಿ. 9 nicht kind. Kind. Okay. ವಿನೋದ್ ವಿಡಿಯೋ ಆನ್ ಮಾಡ್ರಿ. ಯಾಕೆ ಇಷ್ಟು ಲೇಟ್? ಓಕೆ. ಸೊ ಹೇಳ್ರಿ ಯಾನ ಇಂಪ್ರಾಗೆ. ಹೇಳ್ರಿ. Drinks to cafe. Do you drink coffee? Coffee. Ja, ich trinke. ಇಲ್ಲ ಅಂದ್ರೆ 9, ich trinke nicht. ಓಕೆ. ಇಲ್ಲಿ ಫಸ್ಟ್ ನಮ್ಮ ಸೆಂಟೆನ್ಸ್ ಯಾವ್ದ್ರಿಂದ ಸ್ಟಾರ್ಟ್ ಆಗೈತ್ರಿ? ವರ್ಬ್. ಆಮೇಲೆ ಡೂ ಏನದು? ಅಲ್ಲಿ ಡೂ, ಇಲ್ಲೂ ಕೂಡ ಡೂ. ಏನಿದು? ಡೂ ಈಸ್ ವಾಟ್? ವಿನೋದ್ ಹೇಳ್ರಿ. ಡೂ ಏನು? ನೆನಪಾಗತ್ತಿಲ್ಲ. ಇಶ್, ಡೂ, ಎರ್ಸಿಯಸ್ ಏನಿದು? ಇದೇನು? Subject. Subject. Subject English. Subject. Subject. English ಅಲ್ಲಿ subject. German ಅಲ್ಲಿ subject. So first verb, conjugated verb, subject, and then remaining object. ಯಾನೈನ್ ಪ್ರಾಗೆಗ್ ನಮ್ದು ರೂಲ್ conjugations verb. Okay. First place ಅಲ್ಲಿ conjugations verb, conjugated verb. Verb as it is ಇಡಂಗಿಲ್ಲ, conjugate ಮಾಡಿಡಬೇಕು. According to what? According to subject. Second place ಅಲ್ಲಿ subject. ಅದಾದ್ಮೇಲೆ ಲಾಸ್ಟಿಗೆ object. Finally question mark. Fragezeichen. Fragezeichen. ಇಲ್ಲಿ
ಯಾ 9 ಫ್ರಾಗಿ ಒಳಗ ಯಾವಾಗ್ಲೂ ಕಂಪಲ್ಸರಿ ಫಸ್ಟ್ ಪೊಸಿಷನ್ ಕಾಂಜುಗೇಟೆಡ್ ವರ್ಬ್. ಇಟ್ ಈಸ್ ಕಂಪಲ್ಸರಿ. ಯಾ 9 ಫ್ರಾಗೆ ನಾವು ಮಾಡಾತೀವಿ ಅಂದ್ರ ಕಾಂಜುಗೇಟೆಡ್ ವರ್ಬ್ ಫಸ್ಟ್ ಪ್ಲೇಸ್ ಅಲ್ಲೇ ಇರಬೇಕು. ಸಬ್ಜೆಕ್ಟ್ ಸೆಕೆಂಡ್ ಪ್ಲೇಸ್. ಆಬ್ಜೆಕ್ಟ್ ಥರ್ಡ್ ಪ್ಲೇಸ್. ಓಕೆ, ಯಾ 9 ಫ್ರಾಗೆದು ನೆನ್ಪಿಟ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ವರ್ಬ್ ದಿಂದ ಸ್ಟಾರ್ಟ್ ಆಗ್ತೈತಿ. ಲಾಸ್ಟಿಗೆ ಕ್ವಶನ್ ಮಾರ್ಕ್ ಹಾಕೋದ್ ಮರೆಯಂಗಿಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀರಿ. ಆನ್ಸರ್ ಬರೆಯುವಾಗ ಯಾ ಅಥವಾ 9 ಯಾವುದು ಹೇಳ್ಬೋದು ನೀವು. ಯಾ ಅಥವಾ 9 ಆದ್ಮೇಲೆ ಕಂಪಲ್ಸರಿ ಕಾಮ, ಆಮೇಲೆ ಇಶ್ ಹಾಬೆ ನಿಷ್ಟ್. ಇಶ್ ಹಾಬೆ, ಯಾ ಇಶ್ ಹಾಬೆ 9 ಇಶ್ ಹಾಬೆ ನಿಷ್ಟ್. ಹೇಳ್ರಿ ವಿನೋದ, ಸೆಂಟೆನ್ಸ್ ಹೇಳ್ರಿ. As do ein apple. ಇನ್ನೊಮ್ಮೆ ಹೇಳ್ರಿ. As do ಈಸ್ಟ್, ಎಸ್ಟ್ ಅಲ್ಲ, ಈಸ್ಟ್. do der apple. ಇನ್ನೂ ಆರ್ಟಿಕಲ್ ಕಲ್ತಿಲ್ಲ ಇವ್ರು, ಇನ್ನೂ ಆರ್ಟಿಕಲ್ ಕಲ್ತಿಲ್ಲ. ಓಕೆ, ಈಸ್ ಟು ಆಪಲ್. ಡು ಯು ಈಟ್ ಆಪಲ್? ಸೊ ಯು ಕ್ಯಾನ್ ಸೇ ಹಿಯರ್ ಐನ್. ಡು ಯು ಈಟ್ ಒನ್ ಆಪಲ್? ಒಂದ್ ಆಪಲ್ ತಿಂತೀರೇನು? ಆನ್ಸರ್ ಆನ್ಸರ್ ಏನು? ಯಾ ಹೇಳ್ಬೋದು, ಇಲ್ಲ 9 ಹೇಳ್ಬೋದು, ಯಾವುದು ಒಂದು ಹೇಳ್ಬೋದು. ಯಾ ಇಶ್ ಎಸ್ಎನ್. ಯಾ ಇಶ್ ಎಸ್ಎನ್. 9 ಹೇಳಿದ್ರ 9 ಇಸ್ ಇಶ್ ಎಸ್ಎನ್ ನಿಷ್ಟ್. ಗೊತ್ತಾಯ್ತ್ರಿ? ಏನಾದ್ರೂ ಡೌಟ್? ಮಹಾಲಕ್ಷ್ಮಿ ಡೌಟ್? ಒಂದ್ ಸೆಂಟೆನ್ಸ್ ಫ್ರೇಮ್ ಮಾಡ್ರಿ, ಆಗ ನಿಮ್ಗೆ ಡೌಟ್ ಕ್ಲಿಯರ್ ಆಗ್ತೈತಿ, ಕನ್ಫ್ಯೂಷನ್ ಇರೋದಿಲ್ಲ. ಹೇಳ್ರಿ, ಯಾವುದು ಈಸಿ ಸಿಂಪಲ್? ನಿಮ್ ಬಗ್ಗೆನ ಥಿಂಕ್ ಮಾಡ್ರಿ ಫಸ್ಟ್. ನಿಮ್ಗೇನಾದ್ರೂ ಬೇಕಾಗಿತ್ತು ಅಂದ್ರೆ, ಅಥವಾ ನೀವು ನಿಮ್ಮ ಫ್ರೆಂಡಿಗೆ ಕೇಳಾತೀರಿ, ನಿಮ್ಮ ಪೇರೆಂಟ್ಸಿಗೆ ಕೇಳಾತೀರಿ, ಆ ಥರ ಥಿಂಕ್ ಮಾಡ್ರಿ. ಈಸಿ ಡೈಲಿ ರೂಟೀನ್ ಒಳಗಿನ ತಗೋರಿ. ಹೇಳ್ರಿ, ಥಿಂಕ್ ಮಾಡ್ರಿ. ಈಗಿಲ್ಲ ವಿನೋದಕ್ಕೆ ಕೇಳತ್ತೇನೆ ಅಂತ ತಿಳ್ಕೊರಿ.
ಈಗ ಟೀ ಕುಡಿತೇನಂತ ಆಗೈತ್ರಿ, ಆಪಲ್ ತಿಂತೇನಂತ ಆಗೈತಿ, ಯಾವ್ದಾರ ವರ್ಕ್ ಐತೇನಂತ ಆಯ್ತು. ಮತ್ ಬ್ಯಾರೆ ಪಿಜ್ಜಾ ತಿಂತೇನಂತ ಕೇಳ್ರಿ, ಇಲ್ಲ ಜರ್ಮನ್ ಲ್ಯಾಂಗ್ವೇಜ್ ಕಲಿಯತಿ ಏನಂತ ಕೇಳ್ರಿ. ಏನ್ ಬೇಕಾದ್ದು ಈಸಿ, ನಿಮ್ಗೆ ಯಾವ್ದು ಈಸಿ ಅನಿಸ್ತೈತಿ ಅದು. ಮ್ಯಾಮ್ ಜರ್ಮನ್ ಒಳಗೆ ಹೆಂಗ್ ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ, ಇಂಗ್ಲಿಷ್ ಒಳಗೆ ಹೇಳ್ಬೇಕು. ಫಸ್ಟ್ ವರ್ಬ್ ತಗೋರಿ, ಅದ್ ಸ್ಟಾರ್ಟಿಂಗ್ ಗೊತ್ತಾಗಂಗಿಲ್ಲ, ತಲೆ ಕೆಡ್ಸ್ಕೋಬೇಡ್ರಿ. ಸೆಂಟೆನ್ಸ್ ಏನು ನೀವು ಇಂಗ್ಲಿಷ್ ಅಂತ ತಗೋಬೇಕಂತಿಲ್ಲ, ನೀವು ಕನ್ನಡದಾಗೂ ತಗೋರಿ. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಜರ್ಮನ್ ಕಲಿಬೇಕು ಅಂದ್ರೆ ಇಂಗ್ಲಿಷ್ ಮರಿಬೇಕು, ಅಂದ್ರೆ ನೀವು ಪ್ರಾಪರ್ ಜರ್ಮನ್ ಕಲಿತೀರಿ. ಇಲ್ಲ ಅಂದ್ರೆ ಅರ್ಧೋಟ್ ಜರ್ಮನ್ ಕಲಿತೀರಿ, ಗ್ರಾಮರ್ ಎಲ್ಲ ಹಳ್ಳ ಹಿಡ್ದು ಹೋಗ್ತೀವಿ. ಹೇಳ್ರಿ ಸೆಂಟೆನ್ಸ್ ನೀವು ಕನ್ನಡನಾಗರ ಹೇಳ್ರಿ, ಇಂಗ್ಲಿಷ್ನಾಗರ ಹೇಳ್ರಿ, ಅದು ಟ್ರಾನ್ಸ್ಲೇಟ್ ಮಾಡೋಣ. ಡೂ ಯು ಸ್ಪೀಕ್ ಜರ್ಮನ್? ಓಕೆ, ಸ್ಪೀಕ್ ವರ್ಬ್ ಏನು? ನಮಗ್ ಸ್ಪೀಕ್ ಇದು ವರ್ಬ್, ಅದು ಫಸ್ಟ್ ಗೆ ಬರಬೇಕು. ಡೂ ಯು ಸ್ಪೀಕ್ ಜರ್ಮನ್? ಡೂ ಯು, ಡೂ ವರ್ಬ್ ಐತಿ, ಸ್ಪೀಕ್ ವರ್ಬ್ ಐತಿ. ಇಂಗ್ಲಿಷ್ ಒಳಗೆ 2 ವರ್ಬ್ ಹಂಗ್ ಬರ್ಬೋದು, ಬಟ್ ಜರ್ಮನ್ ಒಳಗೆ ಹಂಗ್ ಬರಂಗಿಲ್ಲ, ಒಂದ ವರ್ಬ್. ಸೊ ಮೇನ್ ವರ್ಬ್ ಯಾವ್ದು ಇದ್ರಲ್ಲಿ? ಸ್ಪೀಕ್. ಸ್ಪೀಕ್ ಏನಂತೇವಿ ಜರ್ಮನ್ ಒಳಗ? ಸ್ಪ್ರೆಷನ್. ಸ್ಪ್ರೆಷನ್. ಓಕೆ, ಪರ್ಸನ್ ಯಾರು ತಗೊಂಡೇವಿ ನಾವು? ಯು. ಯು ಅಂದ್ರೆ ಏನು? ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಒಳಗ ಸ್ಪ್ರೆಷನ್ ವರ್ಬ್ ಹೆಂಗ್ ಕಾಂಜುಗೇಟ್ ಮಾಡ್ತೀವಿ? ಇಶ್, ಸ್ಪ್ರೆಷನ್, ಡು. ಇಶ್ ಇಸ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಇಶ್ ಸ್ಪ್ರೆಷನ್, ಡು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್. ಡು ವಿನೋದ್, ಡು ಸ್ಪ್ರಿಸ್ಟ್. ಓಕೆ, ಡೂ ಸ್ಪ್ರಿಸ್ಟ್. ನಮಗೆ 2 ಗೊತ್ತಾಯ್ತು, ಒಂದು ವರ್ಬ್ ಕಾಂಜುಗೇಟೆಡ್ ವರ್ಬ್ ಗೊತ್ತಾಯ್ತು, ಸಬ್ಜೆಕ್ಟ್ ಗೊತ್ತಾಯ್ತು. ನಾವು ಫಸ್ಟ್ ಕಾಂಜುಗೇಟೆಡ್ ವರ್ಬ್ ಬರಿಬೇಕಾ ಅಥವಾ ಸಬ್ಜೆಕ್ಟ್ ಬರಿಬೇಕು? ಕಾಂಜುಗೇಟೆಡ್ ವರ್ಬ್ ಸ್ಪ್ರಿಸ್ಟ್, ಡೂ. ಓಕೆ, ಸ್ಪ್ರಿಸ್ಟ್, ಡೂ. ನೆಕ್ಸ್ಟ್ ಸೆಂಟೆನ್ಸ್ ಏನ್ ನಿಮ್ದು? ಡೂ ಯು ಸ್ಪೀಕ್ ಜರ್ಮನ್? ಜರ್ಮನ್ ಇಂಗ್ಲಿಷ್ ವರ್ಡ್ ಡಾಯ್ಚ್. ಡಾಯ್ಚ್, ಸ್ಪ್ರಿಸ್ಟ್ ಟು ಡಾಯ್ಚ್. ಮುಗೀತ್ರಿ. ಅರ್ಥ ಆಯ್ತಾ ಹೆಂಗ್ ಕನ್ವರ್ಟ್ ಮಾಡ್ಬೇಕು ಅಂತ? ಇಷ್ಟ. ಅದಕ್ಕ ನಾನು ನಿಮ್ಗೆ ಹೇಳೋದು, ನೀವು ಮಾತಾಡ್ರಿ. ನೀವು ಎಷ್ಟು ಮಾತಾಡ್ತೀರಿ, ಎಷ್ಟು ಕಾನ್ಸಂಟ್ರೇಟ್ ಕೊಡ್ತೀರಿ, ನಿಮ್ಗೆ ಅದೇನ್ ಗೊತ್ತಾಗ್ಲಿ ಬಿಡ್ಲಿ, ಅರ್ಧ ತಿಳಿಲಿ, ನೀವು ಮಾತಾಡ್ರಿ. ನಾ ಅದ್ರೊಳಗೆ ನಿಮ್ಮ ವೇ ಒಳಗೆ ಹಾದಿ ಹೇಳ್ಕೊಡ್ತೇನೆ. ನಾನು ನಿಮ್ಗೆ ಯಾವ ವೇ ಒಳಗೆ ಅರ್ಥ ಆಗ್ತಿರಲ್ಲ, ಅದ ವೇ ಒಳಗೆ ಕಂಟಿನ್ಯೂ ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಸೊ ಸ್ಪ್ರಿಸ್ಟ್ ಟು ಡೂ ಡಾಯ್ಚ್. ಆನ್ಸರ್ ಯಾವ್ದು ಹೇಳ್ರಿ? 9 ಹೇಳ್ರಿ. ಯಾ, ಯಾ, ಇಶ್, ಇಷ್ಟ. ಯಾ ಇಶ್ ಸ್ಪ್ರೆಷನ್. ನೀವಿಲ್ಲೇ ಇಶ್ ಹಾಬೆ ತಗೊಂಡೇವಿ, ಅದನ್ನ ನೀವು ತಗೋಕ್ ಟ್ರೈ ಮಾಡತ್ತೀರಿ, ಹೌದಾ? ಇಲ್ಲಿ ನೋಡ್ರಿ, ಅಲ್ಲಿ ಹಾಬೆ ಯಾಕೆ ತಗೊಂಡಿದ್ವಿ? ಹಾಸ್ಟು ಇರ್ಗೆನ್ ವೆಲ್ಶನ್ ಆರ್ಬೈಟ್, ನಮ್ದು ವರ್ಬ್ ಹಾಬೆನ್ ಇತ್ತು, ಅದಕ್ಕೆ ನಾವು ಅದನ್ನ ಇಶ್ ಹಾಬೆ ಅಂತ ತಗೊಂಡೇವಿ. ಇಲ್ಲೇ ತ್ರಿಂಕ್ಸ್ ಡೂ ಕಫೆ, ವರ್ಬ್ ತ್ರಿಂಕ್ ಏನೈತಿ? ಯಾ ಇಶ್ ತ್ರಿಂಕೆ. has to is to apfel, apfel. ಇಲ್ಲೇ ಯಾ ಇಶ್ ಎಸ್ಸೆ. ಇಶ್ ಇದ್ ಮುಂದೆ ವರ್ಬ್ ಕಾಂಜುಗೇಟ್ ಮಾಡ್ತೀವಿ. ಯಾವುದು ನಾವು ಕ್ವಶನ್ ಒಳಗೆ ಯಾವ ವರ್ಬ್ ತಗೊಂಡಿರ್ತೇವೆ ಅಕಾರ್ಡಿಂಗ್ ಟು ಇಶ್. ಅದತ್ರ ಇಲ್ಲಿ ಸ್ಪ್ರಿಸ್ಟ್ ಡೂ ಡಾಯ್ಚ್, ಸ್ಪ್ರೆಷನ್ ವರ್ಬ್ ಇಶ್ ಮುಂದೆ ಕಾಂಜುಗೇಟ್ ಮಾಡಿದ್ರೆ ಸ್ಪ್ರೆಷನ್. ಯಾ ಇಶ್ ಸ್ಪ್ರೆಷನ್. ಓಕೆ ವಿನೋದ್, ಇನ್ನೊಂದು ಸೆಂಟೆನ್ಸ್ ಹೇಳಿ.
Couch, couch to ಹ್ಮ್ ein auto. ಕೌಚ್ Auto. ಟು ಔಟು. ಇನ್ನೂ ಆರ್ಟಿಕಲ್ ಆಗಿಲ್ಲ, ಆರ್ಟಿಕಲ್ ಬೇಡ. ಓಕೆ, ಕೌಚ್ ಟು ಔಟು. ನೀವು ಮಹಾಲಕ್ಷ್ಮಿ ಇದಕ್ಕೆ 9ದ ಆನ್ಸರ್ ಹೇಳೇ ಇಲ್ಲ. 9ದ್ದು ಹೇಳ್ರಿ, ಅದು ಗೊತ್ತಬೇಕು ನಿಮಗ. 9. ಇಶ್ ಸ್ಪ್ರೇಷೆ Nicht. ನಿಷ್ಟ್. ನೀವು ಇಲ್ಲಿ ನಿಷ್ಟ್ ಹೇಳ್ಬೋದು, ಇಲ್ಲ ಯಾ ಇಶ್ ಸ್ಪ್ರೇಷೆ. ಓಕೆ, 9 ಇಶ್ ಸ್ಪ್ರೇಷೆ ನಿಷ್ಟ್ ನಾನು ಮಾತಾಡೋದಿಲ್ಲ. ಯಾ ಇಶ್ ಸ್ಪ್ರೇಷೆ. ಇನ್ನೂ ಒಂದೇನು ಹೇಳ್ಬೋದು, ಯಾ ಇಶ್ ಸ್ಪ್ರೇಷೆ ಐನ್ಬಿಷನ್. ಇಲ್ಲಿ ಯಾ ಇಶ್ ಸ್ಪ್ರೇಷೆ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಮಾತಾಡ್ತೀರಿ. ಇಲ್ಲಿ ಐನ್ಬಿಷನ್ ಆಡ್ ಮಾಡಿರಿ ಅಂದ್ರೆ ಒಂದು ಸ್ವಲ್ಪ, ಲಿಟಲ್ ಬಿಟ್. 9 ಇಶ್ ಸ್ಪ್ರೇಷೆ ನಿಷ್ಟ್ ಇಲ್ಲಿಷ್ಟು ಸಾಕು. ಇಲ್ಲ ಅಂದ್ರೆ ನೀವು ನಿಷ್ಟ್ ಹೇಳ್ಬೋದು. ಇಲ್ಲಿ ನಿಷ್ಟ್ 9 ಇಶ್ ಸ್ಪ್ರೇಷೆ ನಿಷ್ಟ್ ಸೋ ಫೀಲ್ ಅಂತಾನು ಹಾಕಬಹುದು. ನಾಟ್ ದ್ಯಾಟ್ ಮಚ್. ಐ ಡೋಂಟ್ ಸ್ಪೀಕ್ ಬಟ್ ನಾಟ್ ದ್ಯಾಟ್ ಮಚ್. ಸಾರಿ, ಐ ಡೋಂಟ್ ಸ್ಪೀಕ್ ಮಚ್ ಹೇಳ್ಬೋದು. ಓಕೆ, ಇದೆಲ್ಲ ಮುಂದೆ ಹೋದಂಗ ಅರ್ಥ ಆಗ್ತೈತಿ. ಈಗ ಯಾ ಇಶ್ ಸ್ಪ್ರೇಷೆ ನಿಷ್ಟ್ ಇಷ್ಟಕ್ಕೆ ಸಾಕು. ನಾವು ಮುಂದೆ ಎಕ್ಸ್ಟ್ರಾ ಹೆಂಗ್ ಗ್ರಾಮರ್ ಕಲಿತೇವಿ ಹಂಗ ನಾವು ಬರ್ತೈತದು. ಓಕೆ, ಕೌಚ್ ಟು ಔಟೋ ಇದಕ್ಕೆ ಆನ್ಸರ್ ಹೇಳ್ರಿ. ವಿನೋದ್ ಹೇಳ್ರಿ. Ja, ich kaufen. ಯಾ ಇಶ್ Kaufe. ಕೌಫೆ. ಕೌಫೆನ್ ಯಾಕೆ ಬರ್ತೈತ್ರದು? Kaufe. 9 ಇದ್ರ 9 ich kaufe nicht. ಕೌಫೆ ನಿಷ್ಟ್. Nicht. ನಿಷ್ಟ್. ಏನಾದ್ರೂ ಡೌಟ್ ಇದ್ರೊಳಗೆ? ಏನಾದ್ರೂ ಡೌಟ್? No, ma'am. ಯಾ 9 ಫ್ರಾಗಿ ಮಹಾಲಕ್ಷ್ಮಿ. No, ma'am. ಓಕೆ, ಇದ್ರದ್ದು ವರ್ಕ್ಶೀಟ್ ಐತಿ, ನಿಮ್ಗೆ ಆಮೇಲೆ ನಾನು ಗ್ರೂಪ್ ಒಳಗೆ ಕಳಿಸ್ತೇನೆ, ಅದನ್ನ ಸಾಲ್ವ್ ಮಾಡ್ರಿ. ಓಕೆ, ಈಗ ಯಾ 9 ಆಯ್ತು. ಇನ್ನ ವೇ ಫ್ರಾಗೆ. ವೇ ಫ್ರಾಗೆ ಅಂದ್ರೆ ಏನು? WH questions. ಯಾವ್ಯಾವ WH ಕ್ವಶನ್ಸ್? What? Who? Why? Where? How? Who? Who? Sorry, who is done? Why? Why? Where? 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 Where from? Where to? ಹೌದಾ? ಇಲ್ಲಿ ವಾಟ್ ಅಂದ್ರೆ ವಾಸ್. ಹೂ ವೇರ್. ವೈ ವಿ. ವೇರ್ ಟು ವೋಹಿನ್. ಹೌ ವಿ. ಸಾರಿ, ವೈ is not ವಿ. It is for. ವರುಣ್. ವರುಣ್.
ವೇರ್ ಫ್ರಾಮ್ ವೋಹೆರ್. ವಿನೋದ್ ಮತ್ತೆ ಯಾವ ಬಿಟ್ಟೇವ್ರಿ? ವೇರ್ wo. Only where wo. Woher, sorry, where to wohin. Where from woher. ಯಾವ್ದು ಬಿಟ್ಟೇವ್ರಿ? One bit. When. When. One. ಮತ್ತ Whom. ಅದು whom. ಓಕೆ. ವೆಮ್ ಆರ್ ವೆನ್. ಅದು ವೆಮ್ ಯಾವಾಗ ಯೂಸ್ ಮಾಡ್ತೀವಿ, ವೆನ್ ಯಾವಾಗ ಯೂಸ್ ಮಾಡ್ತೀವಿ ಆಮೇಲೆ ಕಲಿಯೋಣ. ಅದು ವೆನ್ ಯಾಕ, ವೆಮ್ ಯಾಕ, ಅದು ಕಾಸೂಸ್ ಅಂತ ಬರ್ತೈತಿ, ಅಕ್ಯೂಸಾಟಿವ್ ಡಾಟಿವ್. ನೆಕ್ಸ್ಟ್ How much. ಹೌ ಮಚ್. ಹೌ ಮಚ್ಗೆ ವಿ ಫೀಲ್. ಹೌ ಲಾಂಗ್ ಇಟ್ ಟೇಕ್ಸ್ ಕೇಳ್ತಿರ್ತೇವಲ್ಲ, ವಿ ಲಾಂಗ್ಗೆ. ಲಾಂಗ್. ಹೌ ಲಾಂಗ್, ವಿ ಲಾಂಗ್. ಓಕೆ. ನೆಕ್ಸ್ಟ್ ಮತ್ತೆ ಯಾವ್ದು ಉಳಿತ್ರಿ WH ಕ್ವಶನ್? ಸೊ ಇದು ವಿ ಲಾಂಗ್, ವಿ ಫೀಲ್, ವೆನ್ ಆರ್ ವೆನ್, ವಾನ್, ವೋ, ವೋಹೆರ್, ವಿ, ವೋಹಿನ್, ವರುಮ್, ವೇರ್, ವಾಸ್. ಓಕೆ, ಇವು WH ಕ್ವಶನ್ಸ್. WH ಕ್ವಶನ್ಸಿಗೆ ನಾವೇನಂತೀವಿ? ವೇ ಫ್ರಾಗೆ. ಸೊ ಇದನ್ನ ಹೆಂಗ್ ಫ್ರೇಮ್ ಮಾಡಬೇಕು? ನಾವು ಇದನ್ನು ಸೆಂಟೆನ್ಸ್ ಮಾಡ್ಬೇಕಲ್ಲ, WH ಕ್ವಶನ್ ಅನ್ನು. ವೇ ಫ್ರಾಗೆ ನಾವು ಸೆಂಟೆನ್ಸ್ ಮಾಡಬೇಕು. ರೂಲ್ ಏನು? ಔಸಾಗಿ ಸಾಕ್ಸದೇನ್ ರೂಲು? ಔಸಾಗಿ ಸಾಕ್ಸ್ ನಾರ್ಮಲ್ ಸ್ಟೇಟ್ಮೆಂಟ್. ರೂಲ್ ಏನು? Subject, verb conjugation, object. Subject, verb in conjugations form, object. ಹೌದಾ? Okay. ಯಾ ನೈನ್ ಪ್ರಾಗಿದ್ದೇನು? Verb. Verb English, verb Subject. Deutsch. Verb, Where. That. Subject. Object. object. ಓಕೆ. ಸೊ ಇಲ್ಲಿ ಅದೇ ತರ ವೇ ಫ್ರಾಗೆದ್ದು ರೂಲ್. ಫಸ್ಟ್ ವೇ ಫ್ರಾಗೆ, ಫಸ್ಟ್ ಪೊಸಿಷನ್ ಒಳಗ ವೇ ಫ್ರಾಗೆ, ಸೆಕೆಂಡ್ ವೆರ್ಬ್ ಇನ್ conjugations form, ಆಮೇಲೆ ಸುಬಿಯೆಕ್ಟ್, ಆಮೇಲೆ ಆಬ್ಜೆಕ್ಟ್ ಇಫ್ ನೆಸೆಸರಿ, ಕ್ವಶನ್ ಮಾರ್ಕ್. ವೇ ಫ್ರಾಗೆ, ಫಾರ್ ಎಕ್ಸಾಂಪಲ್, ವಿ ಹೈಸ್ಟ್ ಡು. ಇಲ್ಲಿ ನಮಗೆ ಈ ಸೆಂಟೆನ್ಸ್ ಒಳಗ ಆಬ್ಜೆಕ್ಟ್ ಅವಶ್ಯಕತೆ ಇಲ್ಲ. ವಿ ಹೈಸ್ಟ್ ಡು. ಹೌ ಟು ಬಿ ಕಾಲ್ಡ್ ಟು ಯು?
Okay. ಹಂಗಂದ್ರೆ ಏನು? ಹೌ ಟು ಬಿ ಕಾಲ್ಡ್ ಟು ಯು ಅಂದ್ರೆ ಏನು? ವಾಟ್ ಈಸ್ ಯುವರ್ ನೇಮ್? ಹೌ ಟು ಬಿ ಕಾಲ್ಡ್ ಟು ಯು. ನಿನ್ನ ಹೆಸರೇನು? ನಿನ್ನ ಏನಂತ ಕರೀತಾರ? ನಿನ್ನ ಹೆಂಗ್ ಕರಿಬೇಕು? ಎಕ್ಸಾಕ್ಟ್ ಮೀನಿಂಗ್, ಪ್ರಾಪರ್ ಮೀನಿಂಗ್. ಓಕೆ. ಆಮೇಲೆ ಆನ್ಸರ್ ಇಶ್ ಐಸೆ I'd say. ಮಹಾಲಕ್ಷ್ಮಿ. ಓಕೆ. ನೆಕ್ಸ್ಟ್ ವಿ ಆಲ್ಟ್ ಬೆಸ್ಟ್ ಡೂ. ಇಲ್ಲಿ ಬೆಸ್ಟ್ ಇಸ್ ವರ್ಬ್, ಹಿಲ್ಪ್ಸ್ ವರ್ಬ್, ಜೈನ್ ವರ್ಬ್. ಡೂದ್ ಮುಂದ ಬೆಸ್ಟ್ ಅಂತ ಕಾಂಜುಗೇಟ್ ಆಗ್ತೈತ್ರಿ. ಇಲ್ಲಿ ನಾನು ವಿ ಮತ್ತು ಆಲ್ಟ್ ಇಷ್ಟೊಂದು ಸ್ಪೇಸ್. ಓಕೆ. ವಿ ಆಲ್ಟ್, ವಿ ಡಬ್ಲ್ಯೂ ಕ್ವಶನ್, ವೇಫ್ ರಾಗಿ. ಆಲ್ಟ್ ಇಸ್ ಆಬ್ಜೆಕ್ಟ್. ನಾವು ಕೆಲವೊಂದ್ಸತಿ ಹೌ ಓಲ್ಡ್ ಆರ್ ಯು, ವಿ ಆಲ್ಟ್ ಬಿಸ್ಟು, ಹೌ ಓಲ್ಡ್ ಆರ್ ಯು. ಆಬ್ಜೆಕ್ಟ್ ಅನ್ನ ವೇಫ್ ರಾಗಿದ ಮುಂದೆ ಕೆಲವೊಂದ್ಸತಿ ತಗೋಬೇಕಾಗ್ತದೆ, ಪ್ರತಿ ಸತಿ ಅಲ್ಲ. ಈಗ ಆಲ್ಮೋಸ್ಟ್ ವೆಲ್ ಶೇ. ಓಕೆ. ವೆಲ್ ಶೇ ವಿಚ್ ಇದನ್ನೊಂದು ಮತ್ತೊಂದು. ವಿಚ್ ಇನ್ ಇಂಗ್ಲಿಷ್ ವೆಲ್ಶೆ ಡಾಯ್ಚ್. ನಾವು ವೆಲ್ಶೆ ವರ್ಬ್ ವೀಲಾಂಗೆ ಅವು ಯೂಸ್ ಮಾಡತ್ತೇವಿ ಅಂದ್ರೆ ಅದ್ರ ಜೊತೆ ಕಂಪಲ್ಸರಿ ನಾವು ಒಂದು ಆಬ್ಜೆಕ್ಟ್ ತಗೋಬೇಕು. ಕಂಪ್ಲೀಟ್ ಆಬ್ಜೆಕ್ಟ್ ಅಲ್ಲ, ಅದು ರಿಲೇಟೆಡ್ ಆಬ್ಜೆಕ್ಟ್ ಮಾತ್ರ ತಗೋಬೇಕು. ವೇಫ್ರಾಗೆ ರಿಲೇಟೆಡ್ ಆಬ್ಜೆಕ್ಟ್, ಕಾಂಜುಗೇಟೆಡ್ ವರ್ಬ್, ಸಬ್ಜೆಕ್ಟ್ ಅಂಡ್ ದೆನ್ ರಿಮೈನಿಂಗ್ ಆಬ್ಜೆಕ್ಟ್. ಓಕೆ. ಈಗ ಇಲ್ಲಿ ನೋಡ್ರಿ, ವಿ ಆಲ್ಟ್ ಬಿಸ್ಟು. ಅಕಾರ್ಡಿಂಗ್ ಟು ನಮ್ದು ವೇಫ್ರಾಗೆ ರೂಲ್, ವೇಫ್ರಾಗೆ ಕಾಂಜುಗೇಟೆಡ್ ವರ್ಬ್, ಸಬ್ಜೆಕ್ಟ್, ಆಬ್ಜೆಕ್ಟ್. ಇಲ್ಲಿ ವಿ ಬಿಸ್ಟ್ ಡೂ ಆಲ್ಟ್ ಅನ್ನಕ್ ಬರಂಗಿಲ್ಲ. ಹೌ ಆರ್ ಯು ಓಲ್ಡ್ ಅನ್ನಂಗಿಲ್ಲ ನಾವು. ಹೌ ಓಲ್ಡ್ ಆರ್ ಯು ಅಂತ ಕೇಳ್ತೀವಿ. ಹೌದಾ? ಇಲ್ಲಿ ಇಂಥ ಕೆಲವೊಂದು ಸಿಚುವೇಶನ್ ಒಳಗ ಆಬ್ಜೆಕ್ಟ್ ವೇಫ್ ಆಗಿರುತ್ತೆ, ಡೈರೆಕ್ಟ್ ಬರ್ತೈತಿ. ಇಲ್ಲಿ ನೆಕ್ಸ್ಟ್ ವೆಲ್ಶೆ. ವೆಲ್ಶೆ ಫಾರ್ಬೆ, ಹಾರ್ಟ್, ಡೈನ್, ಟಿ ಶರ್ಟ್, ವೀಕೆಂಡ್. Which color has your t-shirt? This dine yet we have not learned. We will learn it later. ಈಗ ನೀವು ಸೆಂಟೆನ್ಸ್ ಫ್ರೇಮ್ ಮಾಡಕ್ ಟ್ರೈ ಮಾಡ್ತೀರಿ. ಇನ್ನೂ ಒಂದು, ವೀಲಾಂಗೆ, ಹೌ ಲಾಂಗ್, ಡಾವರ್ಟ್, ಡಾಯ್ಚ್ ಕುರ್ಸ್. How long dauert, sorry, how long it takes German language class, Deutsch course ಕೇಳ್ಬೋದು. ಆನ್ಸರ್ ಇದಕ್ಕ Deutsch course dauert 5 Stunden pro Woche, 5 hours per week. Okay. Yes, ma'am. Okay. ಈಗ ನೀವು ಫ್ರೇಮ್ ಮಾಡ್ತೀರಿ ಕ್ವಶನ್.
Mhm. Was, marks, do. Was, marks, do. Correct. Was, marks, do. What are you doing? ಏನ್ ಮಾಡಾತಿ? ನೆಕ್ಸ್ಟ್ ಮಹಾಲಕ್ಷ್ಮಿ ನೀವು ಒಂದು ಸೆಂಟೆನ್ಸ್ ಪ್ರಿಂಟ್ ಮಾಡ್ರಿ. O comes do. Woher, from where? Yeah. Woher comes to do. Where do you come from? ಇದಕ್ಕೆ ಆನ್ಸರ್ ಇಶ್ ಕೋಮೆ ಹೌಸ್ ಬೆಳಗಾವಿ ಕರ್ನಾಟಕ. ಹೇಳ್ಬೋದು. ನೆಕ್ಸ್ಟ್ ಹೇಳ್ರಿ. ಸೆಂಟೆನ್ಸ್ ಫ್ರೇಮ್ ಮಾಡ್ರಿ. ಫ್ರೇಮ್ ಮಾಡ್ರಿ. ನಾನು ನೀರು ಕುಡಿತೀನಿ. ಓಕೆ, ಬಾಟಲ್ ಅದರ ಸೆಂಟೆನ್ಸ್ ಫ್ರೇಮ್ ಮಾಡ್ರಿ. We feel good. We feel good. Be good. Feel good, ma'am. Be good. We feel good. 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 We feel good. Okay, next. We feel good. Do. How feel good you? Good you.
ಹೇಗಿದ್ಯಾ ನೀನು ಕನ್ನಡದಾಗ ಹೇಳ್ರಿ. ಹೇಗಿದ್ಯಾ ನೀನು ಹೇಗಿದ್ದೀಯಾ, ಹೆಂಗದಿ. ಓಕೆ, ಏನಂತಾರ್ರಿ ಅದಕ್ಕ? ಹೌದು. ಹೌ ಆರ್ ಯು? ವಿ ಗೇಟ್ ಎಸ್ ಡಿಯರ್. ವಿನೋದ ಯಾಕ್ರಿ ಮರತ್ರಿ? ವಿ ಗೇಟ್ ಎಸ್ ಡಿಯರ್. ಹೌ ಆರ್ ಯು? ಇಲ್ಲೇ ಡೂ ಇದ್ದದ್ದು ದಿಯರ್ ಆಗ್ತೈತಿ. ಡೂ ನಾಮಿನಾಟಿವ್, ದಿಯರ್ ಡಾಟಿವ್. ಇಲ್ಲಿ ನಾವು ಡೂ ಅಂತ ಇಡಂಗಿಲ್ಲ. ವಿ ಗೇಟ್ ಎಸ್ ಡಿಯರ್. ಅಗೇನ್ ಮಹಾಲಕ್ಷ್ಮಿ ಹೇಳ್ರಿ. ಮ್ಯಾಮ್ ವೈ ಆರ್ ಯು ಲೇಟ್ ಅಂತ ಹೆಂಗ್ ಹೇಳ್ಬೋದು ಮ್ಯಾಮ್? ವಾಯ್ ಅನ್ನಕ್ ಏನಂತೀವಿ? ವರುಣ್. ಆರ್ ಬಿಸ್ಟ್. ಡೂ ಯು. ಸ್ಪೇಟ್. ಸ್ಪೇಟ್ is late. ವರುಣ್ ಬಿಸ್ಟು ಸ್ಪೇಟ್. Who wants to do? Who wants to do? Who wants to do? Wants to have. Who wants to do? ನೀ ಎಲ್ಲಿರ್ತಿ? Where do you live? ಮತ್ತೆ One comes to do. ಮಹಾಲಕ್ಷ್ಮಿ ನೀವು ಟ್ರೈ ಮಾಡ್ರಿ. ಹಾ ಮ್ಯಾಮ್. One comes to do. When do you come? ಯಾವಾಗ ಬರ್ತಿ ನೀನು? ಟ್ರೈ ಮಾಡ್ರಿ, ನಾ ಹೆಲ್ಪ್ ಮಾಡ್ತೇನೆ. ಡೋಂಟ್ ವರಿ. ಸ್ಟಾರ್ಟಿಂಗ್ ಆಗ ರೂಲ್ ಗೊತ್ತಾದ ಕೂಡಲೇ ಇಮಿಡಿಯೇಟ್ ನಿಮ್ಗೆ ಅದು ಗೊತ್ತಾಗಂಗಿಲ್ಲ. ನೀವು ಎಷ್ಟು ಟ್ರೈ ಮಾಡ್ತೀರಿ ಅಷ್ಟು ಜಲ್ದಿ ಗೊತ್ತಾಗ್ತೈತಿ. ಏನ್ರಿದು? Him. ಓಹೆರ್. ಓದ್ರಿ ಬರ್ದದ್ದ. ಸ್ಕ್ರೀನ್ ಕಾಣತಿಲ್ಲ? Who wants to? ಓಹೆರ್ comes to. Okay. Third one. Okay. Where comes to? ಎಲ್ಲಿಂದ ಬಂದಿ? ವೇರ್ ಡು ಯು ಕಮ್ Where are you ಫ್ರಮ್? from? ಎಲ್ಲಿಂದ ಬಂದಿ? ಮ್ಯೂಟ್ ಒಳಗದೇರಿ ವಿನೋದ.
wohin guest do. वो गेज टू Okay. wohin गेज टू wohin ಬೇಡ वो गेज टू ಅಷ್ಟೇ ಸಾಕು Where to go. ಗೇಸ್ಟ್ ಡು ಎಲ್ಲಿ ಹೋಗತ್ತಿ ನೀನು ವೇರ್ ಆರ್ ಯು ಗೋಯಿಂಗ್ ಮತ್ತ ಫ್ರೇಮ್ ಮಾಡಿ How pills do. ಹೌ Pills do. ಹ How peel. Peel ಹೇಗಿದೆಯಮ್ಮ? ಹ ಬ್ಯಾಗ್ ಬಿಟ್ರಿ ಮೇಡಮ್. ಇಲ್ಲ ಅದು ಏನ್ ಹೇಳ್ರಿ ಕ್ವಶನ್ ಹೇಳ್ರಿ ನಂಗೆ ಕ್ವಶನ್ ಅರ್ಥ ಆಗಿಲ್ಲ ಹೌ Peel ಮ್ಯಾಮ್. ಫೀಲ್ ಹಾ ಮ್ಯಾಮ್. ಹೌ ಡು ಯು ಫೀಲ್ ಹಾ ಮ್ಯಾಮ್. ಹೌ ಡು ಯು ಫೀಲ್ ಅದು ರಿಫ್ಲೆಕ್ಸಿವ್ ವರ್ಬ್ ಬರ್ತೈತೆ ಅಲ್ಲಿ ನಾವಿನ್ನೂ ಕಲ್ತಿಲ್ಲ ಅದನ್ನ ವಿ ಫ್ಯೂಲ್ಸ್ ಡೂ ಡಿಶ್ ರಿಫ್ಲೆಕ್ಸಿವ್ ವರ್ಬ್ ಬರ್ತೈತೆ ಅದು ಅದಿನ್ನೂ ಆಗಿಲ್ಲ ಹಾ ಮ್ಯಾಮ್. ಬರೋದು ತೋರಿಸ್ತೇನೆ ಬಟ್ ನಮ್ಗೆ ಇನ್ನೂ ಆಗಿಲ್ಲ ಇದು ವಿ ಫ್ಯೂಲ್ಸ್ ಡೂ ಡಿಶ್ ಹೌ ಡು ಯು ಫೀಲ್ ಯೋರ್ ಸೆಲ್ಫ್ ಮಹಾಲಕ್ಷ್ಮಿ ಹೇಳ್ರಿ ಮಹಾಲಕ್ಷ್ಮಿ ಹಾ ಮ್ಯಾಮ್. ವೆನ್ ಯು ವಿಲ್ ಕಮ್ ಅಂತ ಹಿಂಗೆ ಕೇಳ್ಬೇಕು. ಹಾ ಕೇಳ್ಬೋದ್ರಿ ವೆನ್ ಅನ್ನಕ್ ಏನಂತೇವಿ ಒನ್ ವಾನ್ ಕಮ್ ಅನ್ನಕ ಕೊಮೆನ್ ಕಾಸ್ ಆರ್ ಕಾಮೆಂಟ್. ಹಾ ಕೊಮೆನ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಸಿಂಗುಲರ್. ಡೂ ಡೂ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮುಂದ ಕೊಮೆನ್ ವರ್ಬ ಹೆಂಗ್ ಕಾಂಜುಗೇಟ್ ಮಾಡ್ತೀವಿ ಎಸ್ ರೀ ಕಾಮ್ಸ್ ವೆನ್ ಕಾಮ್ಸ್ ಟು one comes to do when English ಹಾ ಸರ್ ಒನ್ ಕಮ್ಸ್ ಟು one comes to do comes English ಅದು ಇಂಗ್ಲಿಷ್ ಆಗೋದಿಲ್ಲ ಡೆಂಗ್ಲಿಷ್ ಆಗ್ತೈತಿ comes come English est Deutsch so one comes to do ಮತ್ರಿ ಮಹಾಲಕ್ಷ್ಮಿ ನಾ ನಿಮ್ಗ ಬುಕ್ PDF ಕಳಿಸಿಲ್ಲ ಇಲ್ಲ ಮ್ಯಾಮ್. ಕಳಿಸ್ತೇನಿ ಇದ ವೇ ಫ್ರಾಗೆ ಔಟ್ಸಾಗೆ ಸಾಟ್ಸ ಯಾ ನೈನ್ ಫ್ರಾಗೆ ವರ್ಬ್ ಕಾಂಜುಗೇಷನ್ ನಾರ್ಮಲ್ ಸೆಂಟೆನ್ಸ್ ಫ್ರೇಮ್ ಮಾಡೋದು ಬೆಗ್ರೂಸಿಂಗೆನ ಡಿ ವೊಕೆಂಟಾಗೆ ಮೊನಾಟೆ ಯಾರೆಸ್ಸೈಟೆನ್ ಅಲ್ಫಾಬೆಟ್ಸ್ ದಿ ಚಾರ್ಲೆನ್ ಆಮೇಲೆ ಪ್ರೊನೌನ್ಸಿಯೇಷನ್ ರೂಲ್ ಇದಿಷ್ಟು ಆಗಿತ್ತು ನಮ್ದು ಹಾ ಮ್ಯಾಮ್ ಆಗಿತ್ತು. ಇವತ್ತು ಯಾವ ಹೇಳ್ರಿ ಇವತ್ತು ಥರ್ಸ್ಡೇ ನಾನು ಇವತ್ತು ಕಳಿಸ್ತೇನೆ ನಿಮಗೆ ಬುಕ್ದು PDF ಕಳಿಸ್ತೇನೆ ಪ್ರಿಂಟ್ ತಕೊಳ್ರಿ ಓಕೆ ಪ್ರಿಂಟ್ ತಕೊಳ್ರಿ ಆಮೇಲೆ ಇಲ್ಲ ಅಂದ್ರ ದಿ ನೆಟ್ವರ್ಕ್ ನಾಯ ಅದ ಸೇಮ್ ಕಾಪಿ ನೀವು ಆರ್ಡರ್ ಹಾಕಿ ತಗೋಬಹುದು ಇಲ್ಲ ನಾವು ಹಾಕಂದ್ರೆ ನಾ ಹಾಕಿ ತಗೋತೀನಿ ನಿಮ್ ನೋಡ್ರಿ ಹೆಂಗ್ ಮಾಡ್ತೀರಿ ಬುಕ್ ಸ್ಯಾಟರ್ಡೆ ಅಥವಾ ಮಂಡೇ ಮಟ್ಟ ತಗೋರಿ
ಸ್ಯಾಟರ್ಡೆ ಕ್ಲಾಸ್ ತಗೊಳ್ಳೋಣ ಈ ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಪೋರ್ಷನ್ ಸ್ಟಾರ್ಟ್ ಮಾಡೋಣ. ಪೋರ್ಷನ್ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೊನೌನ್ಸಿಯೇಷನ್ ಬರಬೇಕು. ಔಸಾಗೆ ಜಾಕ್ಸ್ ಯಾ ನೈನ್ ಫ್ರಾಗೆ ವೇ ಫ್ರಾಗೆ ಕಂಪಲ್ಸರಿ ಬರಬೇಕು. ಅದು ಬಂದ್ರೆ ಮಾತ್ರ ನಿಮ್ಗೆ ಲೆಸನ್ ಅರ್ಥ ಆಗ್ತೈತಿ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಓಕೆ, ಈಗ ವೇ ಫ್ರಾಗೆ ಕಲ್ತ್ರಿ ಹೌದಾ? ವಿನೋದ ಕ್ವಶನ್ ಕೇಳ್ರಿ. ಈಗ ಏನೇನ್ ಕ್ವಶನ್ ನಾವು ಮಾಡ್ಯಾವಲ್ಲ ಇವತ್ನ ಕೇಳ್ರಿ. ಅವ್ರ ಆನ್ಸರ್ ಹೇಳ್ತಾರ, ಅವ್ರ ಕ್ವಶನ್ ಕೇಳ್ತಾರ, ನೀವ್ ಆನ್ಸರ್ ಹೇಳ್ರಿ. ಈಗೇನ್ ಕಲ್ತೇವಲ್ಲ ಇದ ಸೇಮ್ ಕ್ವಶನ್ಸ್ ಅನ್ನ ಕೇಳ್ರಿ, ಬೇರೆ ಹೊಸ ಬೇಡ. ಫಸ್ಟ್ ವಿ ಹೈಸ್ ಟು ಅಲ್ಲಿಂದನ ಸ್ಟಾರ್ಟ್ ಮಾಡ್ರಿ. ಕೇಳ್ರಿ, ಮಹಾಲಕ್ಷ್ಮಿ ವಿನೋದಕ್ಕೆ ಕೇಳ್ರಿ. ಸ್ಕ್ರೀನ್ ಒಳಗ ನೋಡ್ರಿ ಕ್ವಶನ್ಸ್, ಅವ್ರನ್ನ ಕೇಳ್ರಿ. ಬೇರೆ ಬೇಡ, ಪ್ರೊನೌನ್ಸಿಯೇಷನ್ ಗೊತ್ತಾಗ್ಲಿ, ವರ್ಬ್ ಹೆಂಗ್ ಕಾಂಜುಗೇಟ್ ಆಗೈತಿ, ವರ್ಬ್ ಪೊಸಿಷನ್ ಏನು ಅದು ಗೊತ್ತಾಗ್ಲಿ ಫಸ್ಟ್. Wie heißt du? Ich bin Vinod. Und wie heißt du? Ich heiße Mahalakshmi. ಹೈಸ್ ಅಲ್ಲ, ಹೈಸೆ. Sorry, ich heiße Mahalakshmi. Wie alt bist du? Wie alt bist du? How old are you? ಅದರ ಆನ್ಸರ್ Ich bin 7 und 20 Jahre alt. Ich bin ಮಹಾಲಕ್ಷ್ಮಿ. Ich Hello. bin ಇಲ್ಲಿ ನಿಮ್ದು ಏಜ್ ದಾರೆ ಆಲ್ಟ್. Amen. Ich bin 24 Jahre alt. ಯಾರೆ Oh, sorry, Jahre alt. ಜ ಪ್ರೊನೌನ್ಸ್ ಮಾಡಂಗಿಲ್ಲ, ಯ ಪ್ರೊನೌನ್ಸ್ ಮಾಡಬೇಕು. ನೆಕ್ಸ್ಟ್ Woher kommst du? woher kommst du? ಎಲ್ಲಿಂದ ಬಂದಿರಿ? ಅದಕ್ಕೆ ಆನ್ಸರ್ ಇಶ್ Ich komme ಕೋಮೆ ಔಸ್ aus Belagavi. ಬೆಳಗಾವಿ ಔಸ್ ಕರ್ನಾಟಕ. Was machst du? ಇಶ್ ಮಾಖೆ Gabe. ಹೌಸ್ ಆಫ್ ಗಾಬೆ. ಐ ಆಮ್ ಡೂಯಿಂಗ್ ಹೋಮ್ವರ್ಕ್. ನಾ ಹೋಮ್ವರ್ಕ್ ಮಾಡತ್ತೀನಿ. ಓಕೆ, ನೀವು ನಾ ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳ್ಬೋದು. ಇಲ್ಲ ಇಶ್ ಲೇರ್ನೆ ಡಾಯ್ಚ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲ ಆಲ್ರೆಡಿ ಆನ್ಸರ್ ಬರ್ತೀನಿ, ಎರಡು ಸತಿ ಹೇಳ್ತೀನಿ. ಇಷ್ಕೊಮ್ಮೆ ಔಸ್ ಬೆಳಗಾವಿ ಔಸ್ ಕರ್ನಾಟಕ. ವಿ ಗೇಟ್ ಎಸ್ ದಿಯರ್. ಹೌ ಆರ್ ಯು? ವಿ ಗೇಟ್ ಎಸ್ ದಿಯರ್. ಹೌ ಆರ್ ಯು? ಓಕೆ, ಆನ್ಸರ್ ಮಿಯರ್ ಗೇಟ್ ಎಸ್ ಗುಡ್.
ನೆಕ್ಸ್ಟ್ who wants to ಕೇಳ್ಬೋದು. ಎಲ್ಲಿ ಇರ್ತೇವೆ ನೀವು? ಆನ್ಸರ್ ಏನ್ ಹೇಳ್ಬೋದು ವಿನೋದ್? Ishvone in Gokak. ಎಲ್ಲೇ? Ishvone in Gokak. ಗೋಕಾಕ್ನಾಗ ಇರ್ತೇವೆ ನೀವು ಅಂದ್ರೆ? In Belgaum. ನೀವು ಇರೋದನ್ನ ರಿಯಾಲಿಟಿ ಹೇಳೋ ಹ್ಯಾಬಿಟ್ ಇಟ್ಕೊಡ್ರಿ. ನಿಮ್ಗೆ ಹೇಳಿದ್ದೇನೆ ರಿಯಾಲಿಟಿ ಯಾಕೆ ಹೇಳಬೇಕು ಅಂತ. ಯಾಕಂದ್ರೆ ಎಕ್ಸಾಮ್ ಒಳಗ A1 A2 ಎಕ್ಸಾಮ್ ನಾನು ತಗೋತೀನಿ, ಅಲ್ಲಿ ಕ್ರಾಸ್ ಕ್ವಶನ್ ಕೇಳ್ತೇನೆ ನಾನು. ನೀವು ರಿಯಾಲಿಟಿ ಹೇಳಿದ್ರಿ ಅಂದ್ರ ಕ್ರಾಸ್ ಕ್ವಶನ್ ಏನ ಕೇಳಿದ್ರು ನೀವು ಅದಕ್ಕೆ ಆನ್ಸರ್ ಮಾಡ್ತೀರಿ. ಇಮ್ಯಾಜಿನರಿ ಆನ್ಸರ್ಸ್ ಹೇಳಿದ್ರಿ ಅಂದ್ರೆ ನೀವು ಅದಕ್ಕೆ ನಾ ಕ್ರಾಸ್ ಕ್ವಶನ್ ಕೇಳಿದ್ರಿ ಅಂದ್ರೆ ಮತ್ತೆ ನೀವು ಅದಕ್ಕೆ ಇನ್ನೊಂದು ಇಮ್ಯಾಜಿನೇಷನ್ ಮಾಡ್ಬೇಕು. ಅದಕ್ಕೊಮ್ಮೆ ಪಟ್ನ ಆನ್ಸರ್ ನಿಮಗೆ ಕನ್ನಡದಾಗ ಬರ್ತೈತಿ, ಜರ್ಮನ್ದೊಳಗೆ ಫ್ರೇಮ್ ಮಾಡಕ್ ಬರಂಗಿಲ್ಲ, ಟೈಮ್ ತಗೋತೈತಿ. ಬರಂಗಿಲ್ಲ ಅಂತ ಏನು, ಟೈಮ್ ತಗೋತೈತಿ. ಅವಾಗ ಎಕ್ಸಾಮಿನರ್ ಈಸಿಲಿ ಗೊತ್ತಾಗ್ತೈತಿ ನೀವು ಬಾಹ್ಯಾಟ್ ಹೊಡದ್ ಬಂದೇರಿ. ಅದಕ್ಕೆ ಇಶ್ವೋನೆ ಇನ್ Belgaum. ಬೆಳಗಾವಿ. ನೀವು ಗಲ್ಲಿ ಹೆಸರು ಹೇಳ್ಬೋದು ಇಲ್ಲಿ. ಯಾಕೆ ಗೊತ್ತಿಲ್ಲ. ಯಾವ ಗಲ್ಲಿ ಗೊತ್ತಿರ್ತೀನಿ. ಎಲ್ಲಿರ್ತೀರಿ ನೀವು? ಇಲ್ಲಿ ಶಾಪೂರ್ ಅಭಯ್ ಪಾಟೀಲ್ ಗ್ರೌಂಡ್ ಕಡೆ. ಓಕೆ, ಇಶ್ವೋನೆ ಇನ್ ಶಾಪೂರ್ ಬೆಳಗಾವಿ. ನೀವು ಮಹಾಲಕ್ಷ್ಮಿ ಇಶ್ವೋನೆ ಇನ್ ಗಣೇಶ್ಪುರ್. ಗಣೇಶ್ಪುರ್ ಬೆಳಗಾವಿ. ಗಣೇಶ್ಪುರದಾಗ ಎಲ್ರಿ? ಆಮೇಲೆ ಮಿಲ್ಟ್ರಿ ಏರಿಯಾ ಹತ್ರ, ಲಕ್ಷ್ಮೀ ಟೆಕ್ ಹತ್ರ ರೀ. ಹಾ, ಅಲ್ಲೆಲ್ಲಿ? ಇಲ್ಲಿ ಮ್ಯಾಮ್ ಬುಡಾ ಕಾಲನಿ ಅಂತಿದೆ ಅಲ್ರಿ, BSNL ಆಫೀಸ್ ಅಲ್ಲಿ ಇರ್ತೀನಿ. ಓಕೆ, ಲಕ್ಷ್ಮೀ ಟೆಕ್ ನೀರಿನ ಟ್ಯಾಂಕ್. ಹಾ ಮ್ಯಾಮ್, ಅದನ್ನ ಸ್ವಲ್ಪ ಮುಂದೆ ಬರ್ಬೇಕ್ರಿ. ಅದು ನಿಜ್ಲಿಗಾಪ ಶುಗರ್ ಫ್ಯಾಕ್ಟ್ರಿ ಇದೆ ಅಲ್ರಿ. ಓಕೆ, ಹಾ ಹಾ ಹಾ, ಅಲ್ಲಿ ಅಲ್ಲಿದೆ. ಹಾ ಅಲ್ಲಿ. ಮ್ಯಾಮ್, ಅಲ್ಲಿಂದ ಓಕೆ, ಅಲ್ಲೇ ಮ್ಯಾಮ್. ಈ ಸೈಡ್ ಶುಗರ್ ಫ್ಯಾಕ್ಟ್ರಿ ಸೈಡ್. ಹಾ ಮ್ಯಾಮ್. ನೀವು ಲಕ್ಷ್ಮೀ ಟೆಕ್ ಅನ್ಕೊಳ್ಳೆ ಅಲ್ಲಿ ಇನ್ನೊಂದು ಐತೆ ಅಲ್ರಿ, AWH ಕ್ವಾರ್ಟರ್ಸ್, ಅಲ್ಲಿ ಅನ್ಕೊಳ್ಳಿ. ಇಲ್ಲ ಇಲ್ಲ ಅಲ್ರಿ. ಓಕೆ, Van comes to, when do you come? ಯಾವಾಗ ಬರ್ತೀನಿ ನೀನು? ಇಶ್ ಕೋಮೆ ಮಾರ್ಗನ್, ನಾನು ನಾಳೆ ಬರ್ತೀನಿ. ಓಹೇರ್ comes to ಎರಡು ಸತಿ ಆಗೈತೆ ನೋಡಿ ಕ್ವಶನ್. ವೋ ಗೇಸ್ ಡು, ಎಲ್ಲಿ ಹೋಗತ್ತಿ ನೀನು? ಇಶ್ ಗೆ ಹೇ ಸೂಪರ್ ಮಾರ್ಕೆಟ್. ಇಶ್ ಗೆ ಹೇ Zoom ಸೂಪರ್ ಮಾರ್ಕೆಟ್. Zoom ಸೂಪರ್ ಮಾರ್ಕೆಟ್. ಸುಮ್ ಸೂಪರ್ ಮಾರ್ಕೆಟ್. ಸೂಪರ್ ಮಾರ್ಟ್. ಮಾರ್ಕೆಟ್ ಇಸ್ ಇಂಗ್ಲಿಷ್. ಸೂಪರ್ ಮಾರ್ಕೆಟ್. ಸೂಪರ್ ಮಾರ್ಟ್. ಮ್ಯಾಮ್ ಅದು ಝೂಮ್ ಅಂದ್ರೆ ಏನು? ಅದು ಪ್ರಿಪೋಸಿಷನ್ ಬರ್ತೈತ್ರಿ, ಸುಮ್ ಅಂತ ಹೇಳಿ. ಅದನ್ನ ನಾವು ಮುಂದೆ ಹೋಗಿ ಕಲಿಯೋಣ. ಈಗ ಸದ್ಯಕ್ಕೆ ಸುಮ್ ಅಷ್ಟ ಪ್ರಿಪೋಸಿಷನ್. ಇಲ್ಲೇ ವಿ ಫ್ಯೂಲ್ಸ್ ಟು ಡಿಶ್ ನಾವಿನ್ನು ಕಲ್ತಿಲ್ಲ, ಹಂಗ ಜಸ್ಟ್ ಓರಲ್ಲಿ ಹೇಳ್ತೀನಿ. ಇಶ್ ಫ್ಯೂಲೆಮಿಶ್ ಗುಡ್, ಐ ಆಮ್ ಫೀಲಿಂಗ್ ಮೈ ಸೆಲ್ಫ್ ಗುಡ್. Van comes to, ಅದು ಎರಡು ಸತಿ ಆಗಿತ್ತು. ಓಕೆ, ಏನಾದ್ರೂ ಡೌಟ್ ಇದ್ರೊಳಗ?
ವೇ ಫ್ರಾಗೆ ಯಾ ನೈನ್ ಫ್ರಾಗೆ ಏನಾದ್ರೂ ಡೌಟ್ ವರ್ಬ್ ಕಾಂಜುಗೇಷನ್ ಇದು ಮೇನ್ ವರ್ಬ್ ಕಾಂಜುಗೇಷನ್ ಬರ್ಲಿಲ್ಲ ಅಂದ್ರೆ ನಿಮಗೆ ಜರ್ಮನ್ ಬರಂಗೇ ಇಲ್ಲ. ಏನಾದ್ರೂ ಡೌಟ್ ಏನಿಲ್ರಿ ಮಹಾಲಕ್ಷ್ಮಿ? ಇಲ್ಲ ಮ್ಯಾಮ್. ಇಲ್ಲ ರೀ. ಓಕೆ, ಸೊ ನಾನು ನಿಮ್ಗೆ PDF ಕಳಿಸ್ತೇನೆ. PDF ಇರ್ಲಾರ್ದ ಕ್ಲಾಸ್ ಸ್ಟಾರ್ಟ್ ಮಾಡಕ್ ಆಗಂಗಿಲ್ಲ. ಪ್ರಿಂಟ್ ತಕ್ಕೊಳ್ರಿ. ಓಕೆ, ಪ್ರಿಂಟ್ ತಕ್ಕೊಂಡ್ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಾಪರ್ ನಮ್ದು ಕ್ಲಾಸ್ ಸ್ಟಾರ್ಟ್ ಆಗ್ತೈತಿ. ಓಕೆ, ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಡಿಸ್ಕಸ್ ಮಾಡೋಣ, ಇಲ್ಲ ಅಂದ್ರೆ ಕ್ಲಾಸ್ ಎಂಡ್. ವಿನೋದ್, ನಿಮ್ಗೆ ಏನ ಡೌಟ್ಸ್ ಇದ್ರು ಇದನ್ನ ಬಿಟ್ಟು ಬೇರೆ ಏನೋ ಡೌಟ್ ಇದ್ರು ಇದು ಕ್ಲಿಯರ್ ಮಾಡ್ಕೊಡ್ರಿ. ಬೇರೆ ಇದನ್ನ ಬಿಟ್ಟು ಬೇರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಏನಿಲ್ರಿ ಮೇಡಮ್, ಏನೂ ಇಲ್ಲ. ಕ್ಲಾಸ್ ಏನ್ರಿ ಕೇಳ್ರಿ. ಅದು ಮೊನ್ನೆ ಕ್ಲಾಸ್ ಬಂದ್ರಿ ಕೇಳ್ರಿ ಮ್ಯಾಮ್. ಅದು ಯಾವುದು ಇದು ಪರ್ಸಿ ಏನಂತಾರ ಅದಕ್ಕೆ ಗೊತ್ತಾಯ್ತು. ಏನದು ಹೇಳ್ರಿ. ಓದ್ರಿ. ಇಲ್ಲಿ ನೋಡ್ರಿ, ಇದು ಪಾರ್ಟಿ ಸಿಪ್ ಪಾರ್ಟಿಸಿಪ್ಸ್ ವೈ. ಓಕೆ, ಸೊ ಪಾರ್ಟಿಸಿಪ್ಸ್ ವೈ ಮಹಾಲಕ್ಷ್ಮಿ ಇದು ನಿಮ್ಗೆ ನೆಕ್ಸ್ಟ್ ಬರ್ತೈತ್ರಿ. ಇದು ಭಾಳ ಇದು ಆದ್ಮೇಲೆ ಅವರು ಕ್ಲಾಸ್ ಒಳಗಿನ ಡೌಟ್ ಕೇಳತ್ತಾರ. ಅದ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪಾರ್ಟಿಸಿಪ್ಸ್ ವೈ ಅಂದ್ರೆ ಈಗ ನಾವು ವರ್ಬ್ಸ್ ನೋಡಿದೇವಿ. ರೇಗೆಲ್ ಮಿಸ್ಸಿಗ್ ವರ್ಬ್ ನೋಡಿವಿ, ಉನ್ ರೇಗೆಲ್, ಹಿಲ್ಪ್ಸ್ ವರ್ಬ್, ಮೊಡಾಲ್ ವೆರ್ಬ್ಸ್, ಟ್ರೆನ್ಬಾರೆ ವೆರ್ಬ್, ಉನ್ ಟ್ರೆನ್ಬಾರೆ ಎಲ್ಲಾನು ನೋಡಿವಿ. ಅವು ಎಲ್ಲಾನು ನಾವು ಈಗ ಕಾಂಜುಗೇಟ್ ಮಾಡ್ತೀವಿ. ಇಶ್ ಟ್ರಿಂಕೆ ಕಾಫೆ, ಇಶ್ ಮಾಕೆ ಹೌಸ್ ಆಫ್ ಕಾಬೆ. ಅಂದ್ರೆ ಈಗ ಸದ್ಯಕ್ಕೆ ರನ್ನಿಂಗ್ ನಡೆದೈತಿ, ಇದು ಪ್ರೊಸೀಜರ್ ಇನ್ನೂ ಚಾಲು ಐತಿ. ಅವಾಗ ನಾವು ಇಶ್ ಟ್ರಿಂಕೆ ಕಾಫೆ ಅಂತ ಹೇಳ್ತೀವಿ. ನಾ ಇವತ್ತು ಬೆಳಿಗ್ಗೆ ಕಾಫಿ ಕುಡ್ದೇನಿ, ಫಾಸ್ಟ್. ಅವಾಗ ನಾವು ಪಾರ್ಟಿಸಿಪ್ಸ್ ವೈ ಯೂಸ್ ಮಾಡಬೇಕು. ಈಗ ಮಾಖೆನ್ ಇನ್ಫಿನಿಟಿವ್ ವರ್ಬ್ ಹೌದಾ, ಅದನ್ನ ನಾವು ಗೆಮಾಕ್ಟ್ ಆಗ್ತೈತಿ. ಮಾಖೆನ್ ಗೆಮಾಕ್ಟ್. ಕೋಖೆನ್ ಗೆಕೋಕ್ಟ್. ರೈಸನ್ ಗೆರೈಸ್ಡ್. ಓಕೆ, ಇದು ಮಾಕೆನ್, ಕೋಕೆನ್, ರೈಸನ್ ರೇಗೆಲ್ ಮಿಸ್ಸಿಗ್ ವರ್ಬ ಅಥವಾ ಉನ್ ರೇಗೆಲ್ ಮಿಸ್ಸಿಗ್ ವರ್ಬ? ರೇಗೆಲ್ ಮಿಸ್ಸಿಗ್ ವರ್ಬ್. ರೇಗೆಲ್ ಮಿಸ್ಸಿಗ್ ವರ್ಬ್. ರೇಗೆಲ್ ಮಿಸ್ಸಿಗ್ ವರ್ಬ್ಗೆ ಫಸ್ಟ್ ಗೆ ಬರ್ತೈತಿ, ಲಾಸ್ಟ್ ಎಂಡು ಇಎನ್ ತೆಗೆದ ಟಿ ಹಚ್ತೇವಿ. ಓಕೆ, ಉನ್ ರೇಗೆಲ್ ಮಿಸ್ಸಿಗ್ ವರ್ಬ್ ಎಸ್ಎನ್ ಹೌದಾ. ಉನ್ ರೇಗೆಲ್ ಮಿಸ್ಸಿಗ್ ವರ್ಬ್ ಎಸ್ಎನ್ ಗೆಗೆಸೆನ್. ಫಸ್ಟ್ ಗೆ ಹಾಕ್ತೇವಿ, ಆಮೇಲೆ ಇದಕ್ಕೆ ಇನ್ನೊಂದು ಗೆ ಗೆಸೆನ್. ಗೆ ಎಸ್ ಎನ್ ಅನ್ನಕ್ ಬರಂಗಿಲ್ಲ, ಗೆ ಇನ್ನೊಂದು ಗೆ ಹಾಕ್ಬೇಕು. ಗೆ ಎಸ್ ಎನ್ ಅಂತ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗೋದಿಲ್ಲ. ಆಮೇಲೆ 2 ವೋವೆಲ್ಸ್ ಟುಗೆದರ್ ಬರ್ತಾವ ಅದಕ್ಕ. ಆಮೇಲೆ ಎಂಡು ಇ ಎನ್ ಇಡೋದು, ಅದು ಉನ್ ರೇಗೆಲ್ ಮಿಸ್ಸಿಗ್ ವರ್ಬ್. ಫಸ್ಟಿಗೆ ಗೆ, ಆಮೇಲೆ ಲಾಸ್ಟ್ ಎಂಡು ಎ. ಗೆಹೆನ್ ಗೆಗಾಂಗೆನ್
ಗೆ Nemen. ಅನ್ನಕ್ ಬರಂಗಿಲ್ಲ. हाँ मैम. ಗೆಗ ಹಂಗೆ ಉನ್ರೆಗೆಲ್ ಮೆಸಿಗ್ ವರ್ಬ್ ಮತ್ತೆ ಹೇಳ್ರಿ. Nemen. ಫಾರೆನ್. Nemen faren. ಗೆಫಾರೆನ್. ನೇಮೆನ್ ಗೆನೋಮೆನ್. ಇಲ್ಲಿ ಓವೆಲ್ಸ್ ಚೇಂಜ್ ಆಗ್ತಾವ. ಇಲ್ಲಿ ಎನ್ ಇ ಎಚ್ ಐತಿ, ಅದು ಇ ಮತ್ತೆ ಎಚ್ ಹೋಗಿ ಓ ಆಗೈತಿ, ಡಬಲ್ ಎಂ ಬರ್ತಾವ. ಗೆನೋಮೆನ್. ಓಕೆ. Sehen. ಝೇಹೆನ್. ಗೆಝೇಹೆನ್. ಇದು ಮ್ಯಾಮ್ ಇದು ಗೆ ಹೆಂಗ್ ಬರುತ್ತೆ? ಗೆಝೇಹೆನ್. ಗೆ ಆದ್ಮೇಲೆ ಇಲ್ಲಿ ಕಾನ್ಸೋನೆಂಟ್ ಐತಿ, ಸೊ ಅದಕ್ಕೆ ಗೆಝೇಹೆನ್ ಡೈರೆಕ್ಟ್. ಅಲ್ಲ ಮೇಡಮ್, ಗೆ ಅಷ್ಟ ಅದನ್ನೇ ಯಾಕೆ ತಗೋಬೇಕು ಅನ್ನೋದು. ಪಾರ್ಟಿಸಿಪ್ಸ್ ವೈ ನಮಗ್ ಪಾರ್ಟಿಸಿಪ್ಸ್ ವೈ ಮಾಡೋದು. ಇಲ್ಲಿ ನಾವು ರೇಗಲ್ ಮೆಸಿಗ್ ವರ್ಬ್ದಾಗೂ ಕೂಡ ನಾವು ಸ್ಟಾರ್ಟಿಂಗ್ ಇಲ್ಲಿ ಗೇನ ತಗೊಂಡೇವಿ, ಆದ್ರೆ ಎಂಡಿಂಗ್ ಮಾತ್ರ ಎಂಡುಂಗ್ ಇ ಅಂತ ತೆಗ್ದೇವಿ, ಟಿ ಹಾಕೇವಿ. ಉನ್ ರೇಗಲ್ ಮೆಸಿಗ್ ವರ್ಬ್ ಒಳಗ ಎಂಡುಂಗ ಇ ಎನ್ ಹೆಂಗಿದ್ದಂಗ ಇಡ್ತೇವಿ, ಸ್ಟಾರ್ಟಿಂಗ್ ಗೆ ಹಾಕ್ತೇವಿ. ನೆಕ್ಸ್ಟ್ ನಮ್ಗೆ ಇಮಿಡಿಯೇಟ್ ಮತ್ ಓವೆಲ್ ಇತ್ತು ಅಂದ್ರ ಜಿ ಜಿ ಗೆ ಎ ಅದು ಆಲ್ರೆಡಿ ಓವೆಲ್. ಇನ್ನೊಂದು ಓವೆಲ್ ಇತ್ತು ಅಂದ್ರ ಮತ್ ಇನ್ನೊಂದ್ಸತಿ ಗೆ ತಗೋತೇವಿ. ಓಕೆ. ಆಮೇಲೆ ಓವೆಲ್ಸ್ ಚೇಂಜ್ ಆಗ್ತಾವ. ಇಲ್ಲಿ ನೋಡ್ರಿ, ಇ ಮತ್ ಎಚ್ ಹೋಗಿ ಇ ಹೋಗಿ ಓ ಆಗೈತಿ, ಎಚ್ ಹೋಗಿ ಇನ್ನೊಂದು ಡಬಲ್ ಎಂ ಬರ್ತೈತಿ. ಇದಕ್ಕೆ ಹಿಂಗ ಅಂತಿಲ್ಲ, ಇಟ್ಸ್ ಜಸ್ಟ್ ಆಸ್ ಇಟ್ ಈಸ್ ಲರ್ನ್ ಮಾಡೋದು. ನೀವು ಎಷ್ಟು ಜಾಸ್ತಿ ಸೆಂಟೆನ್ಸ್ ಬರೀತೀರಲ್ಲ ಅಷ್ಟು ಜಲ್ದಿ ಅರ್ಥ ಆಗ್ತೈತಿ. ಈಗ ನಾಳೆ ನೀವು ಕ್ಲಾಸಿಗೆ ಬರೋಕಿನ್ನ ಮುಂಚೆ ಇವತ್ತು ಫುಲ್ ಡೇ ಏನೇನ್ ಮಾಡಿದ್ರಿ ಯೂಸಿಂಗ್ ಪಾರ್ಟಿಸಿಪ್ಸ್ ವೈ. ಹೆಲ್ಪ್ಸ್ ವೇರ್ ಸೆಕೆಂಡ್ ಪ್ಲೇಸ್ ಒಳಗ ಪಾರ್ಟಿಸಿಪ್ಸ್ ವೈ. ಇವತ್ತು ನೀವು ಫುಲ್ ಡೇ ಏನೇನ್ ಮಾಡಿದ್ರಿ ಬರ್ಕೊಂಡ್ ಬರ್ರಿ. ಆಮೇಲೆ ನಾಳೆ ಫಸ್ಟ್ ಬಂದ ಕೂಡಲೇ ನೀವು ಅದನ್ನ ಹೇಳ್ಬೇಕು. ಬರೀ ಬರ್ಕೊಂಡ್ ಬಂದ್ ಯೂಸ್ ಇಲ್ಲ, ಹೇಳ್ಬೇಕು. ಹೇಳ್ತೇರಿ? ಓಕೆ. ಮತ್ತೇನ್ ಡೌಟ್ ರೀ? ಓಕೆ. ಮತ್ತೇನೇ ಇದ್ರು ಮತ್ ನೆಕ್ಸ್ಟ್ ಸ್ಯಾಟರ್ಡೆ ಕ್ಲಾಸ್ ಒಳಗ ನೋಟ್ ಮಾಡಿ ಇಟ್ಕೊಡ್ರಿ, ಕೇಳ್ಕೊಡ್ರಿ. ಸ್ಯಾಟರ್ಡೆ ಬರೋ ಮಟ ಅಂತಿಲ್ಲ. ಸೊ ಮಹಾಲಕ್ಷ್ಮಿ ನಿಮಗೂ ಹೇಳ್ತೇನ್ರಿ, ನಾನ ನೆಕ್ಸ್ಟ್ ಕ್ಲಾಸ್ ಒಳಗ ಡೌಟ್ ಕೇಳಬೇಕು ಅಂತ ಏನು ಇರಂಗಿಲ್ಲ. ನೀವು ಎನಿ ಟೈಮ್ ನಿಮ್ಗೆ ಡೌಟ್ ಬರ್ತೈತಿ, ಇಮಿಡಿಯೇಟ್ ನನಗೊಂದು ಮೆಸೇಜ್ ಹಾಕ್ರಿ. ನಾ ಯಾವಾಗ ನಂಗೆ ಫ್ರೀ ಇರ್ತೈತಲ್ಲ ನಾ ನಿಮಗೆ ರಿಪ್ಲೈ ಮಾಡ್ತೇನೆ. ನಾ ಫ್ರೀ ಇದ್ದ ಕೂಡಲೇ ನಿಮ್ಗೆ ರಿಪ್ಲೈ ಮಾಡ್ತೇನೆ. ಓಕೆ. Thank you. We'll wind up now. Out with her hair. Out with her hair. Out with her hair. Out with her